ಇಲ್ಲಿರುವ ಎಲ್ಲ ವಾನರ ಶ್ರೇಷ್ಠರಿಗಿಂತ ಕಡಿಮೆ ಶಕ್ತಿಯುಳ್ಳವನು ನಾನು. ಸುಮ್ಮನೆ ಏಕೆ ನನ್ನನ್ನು ಹೊಗಳುತ್ತೀರಿ? ಇಲ್ಲ ಹನುಮಂತ, ಇಲ್ಲಿರುವ ಎಲ್ಲರಿಗಿಂತ ನೀನು ಮಹಾಬಲಶಾಲಿ. ನಿನ್ನ ಪರಾಕ್ರಮವನ್ನು ನೋಡಲು ಎಲ್ಲ ಕಾತರಿಸುತ್ತಿದ್ದಾರೆ. ಮಹಾಬಲನೆ, ಏಳು, ಎದ್ದೇಳು. ಈ ಮಹಾಸಮುದ್ರವನ್ನು ಹಾರಿ ಲಂಕೆಯನ್ನು ಸೇರು. ನಮ್ಮ ವಾನರ ವೀರರೆಲ್ಲ ಉತ್ಸಾಹಹೀನರಾಗಿದ್ದಾರೆ. ಅವರ ಆಸೆಯನ್ನು ಉಪೇಕ್ಷಿಸಬೇಡ. ಏಳು ಮಾರುತಿ, ನಿನ್ನ ಶಕ್ತಿಯನ್ನು ತೋರಿಸು. 3 ಹೆಜ್ಜೆಗಳಿಂದ 3 ಲೋಕಗಳನ್ನೇ ಅಳೆದ ಮಹಾವಿಷ್ಣುವಿನಂತೆ ಈ ವಿಶಾಲ ಸಾಗರವನ್ನು ಲಂಘಿಸಿ ನಿನ್ನ ಪ್ರತಾಪವನ್ನು ನಿರೂಪಿಸು. ರಾಮ ಕಾರ್ಯವನ್ನು ಯಶಸ್ವಿಗೊಳಿಸು. ರಾಮನಾಮಸ್ಮರಣೆ ಮಾಡುವ ನೀನು ರಾಮ ಕಾರ್ಯದಲ್ಲಿ ಉದಾಸೀನ ತೋರಬಹುದೇ? ಏಳು ಮಾರುತಿ, ಏಳು. ಜೈ ಶ್ರೀರಾಮ್, ಜೈ ಹನುಮಾನ್, 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 ಜೈ ಶ್ರೀರಾಮ್, ಜೈ ಹನುಮಾನ್. ಅದ್ಭುತ, ಮಹಾ ಅದ್ಭುತ. ವಾಯುಪುತ್ರ ಪರ್ವತದಂತೆ ಮಹಾರೂಪವನ್ನು ತಾಳಿದ್ದಾನೆ. ಮಹಾವೇಗಶಾಲಿಯಾದ ಹನುಮಂತ ಈ ಮಹಾಸಾಗರವನ್ನು ಖಂಡಿತ ದಾಟುತ್ತಾನೆ. ಜೈ ಆಂಜನೇಯ, ಜೈ ಆಂಜನೇಯ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಶ್ರೀರಾಮನ ಕಾರ್ಯಸಿದ್ಧಿ ಹಾಗೆ ಆಗುತ್ತದೆ. ಸುಗ್ರೀವನ ಆಜ್ಞೆ ಈಡೇರುತ್ತದೆ. ಮಾರುತಿ ಸಮುದ್ರವನ್ನು ದಾಟಿ ಸೀತಾದೇವಿಯ ವಾರ್ತೆಯನ್ನು ತಂದೆ ತರುತ್ತಾನೆ. ಇದು ಖಂಡಿತ. ಜೈ ಆಂಜನೇಯ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೈ ಶ್ರೀರಾಮ್. ಪೂಜ್ಯರಾದ ಜಾಂಬವಂತರೇ, ಯುವರಾಜ ಅಂಗದ ಕುಮಾರ, ವಾನರ ವೀರರೇ, ಕೇಳಿ. ಶ್ರೀರಾಮ ಬಿಡುವ ವಾಯುವೇಗದ ಬಾಣದಂತೆ ವೇಗವಾಗಿ ನಾನೀಗ ಆ ರಾಕ್ಷಸ ರಾವಣನ ಲಂಕಾಪಟ್ಟಣಕ್ಕೆ ಹೋಗುತ್ತೇನೆ. ಜೈ ಶ್ರೀರಾಮ್, ಜೈ ಹನುಮಾನ್. ಒಂದು ವೇಳೆ ಜನಕಸುತೆ ಜಾನಕಿ ಲಂಕಾಪಟ್ಟಣದಲ್ಲಿ ಕಾಣದಿದ್ದರೆ ನಾನು ಅದೇ ಶರವೇಗದಲ್ಲಿ ಸ್ವರ್ಗಲೋಕಕ್ಕೆ ಹೋಗುತ್ತೇನೆ. ಸ್ವರ್ಗಲೋಕದಲ್ಲಿಯೂ ಸೀತಾಮಾತೆ ಕಾಣದಿದ್ದರೆ ನಾನು ಪುನಃ ಲಂಕಾಪಟ್ಟಣಕ್ಕೆ ಹೋಗುತ್ತೇನೆ. ರಾಕ್ಷಸ ರಾಜನಾದ ಆ ದುರುಳ ರಾವಣನನ್ನು ಬಂಧಿಸಿ ಇಲ್ಲಿಗೆ ಕರೆತರುತ್ತೇನೆ. ಭಲೆ ಭಲೆ ಹನುಮಂತ. ಆ ನೀಚ ರಾವಣನನ್ನು ನಾವೆಲ್ಲ ಸೇರಿ ಕೊಂದು ಬಿಡೋಣ. ಅಂತಹ ಸಂದರ್ಭ ಬಾರದಿರಲಿ. ಸರ್ವ ಪ್ರಕಾರದಿಂದಲೂ ನಾನು ಯಶಸ್ವಿಯಾಗಿ ಹಿಂತಿರುಗಿ ಬರುವನೆಂಬ ನಂಬಿಕೆ ಇದೆ. ಒಂದು ವೇಳೆ ಲಂಕಾಪಟ್ಟಣದಲ್ಲಿ ಸೀತಾದೇವಿಯನ್ನು ಹುಡುಕಲು ಸಾಧ್ಯವಾಗದಿದ್ದರೆ ಲಂಕಾಪಟ್ಟಣವನ್ನೇ ರಾವಣ ಸಮೇತವಾಗಿ ಕಿತ್ತು ತರುತ್ತೇನೆ. ಭಲೆ ಆಂಜನೇಯ, ಜೈ ಆಂಜನೇಯ. ನೀವು ಚಿಂತಿಸಬೇಡಿ, ಧೈರ್ಯವಾಗಿರಿ. ಶುಭ ವಾರ್ತೆಯನ್ನು ನಿರೀಕ್ಷೆ ಮಾಡುತ್ತೀರಿ. ನಾನಿನ್ನು ಹೋಗಿ ಬರುತ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಸಮರಾರೋ. ಬಲವಂತರಿಗೆ ಬಲವಂತ, ಗುಣವಂತರಿಗೆ ಗುಣವಂತ, ಬಲವಂತರಿಗೆ ಬಲವಂತ. ಪರ್ವತ ಶ್ರೇಷ್ಠ ಮೈನಾಕ, ಸಮುದ್ರ ರಾಜ, ನಮೋ ನಮಃ. ನನ್ನಿಂದ ಏನಾಗಬೇಕು ಆಜ್ಞೆ ಮಾಡು ಸಾಗರ ಪ್ರಭು. ಶ್ರೀರಾಮನ ಕಾರ್ಯಾರ್ಥವಾಗಿ ವಾನರ ಶ್ರೇಷ್ಠನಾದ ಹನುಮಂತ
ನನ್ನ ವಿಶಾಲವಾದ ಜಲರಾಶಿಯ ಮೇಲೆ ಹಾರುತ್ತಿದ್ದಾನೆ. ಅವನಿಗೆ ನಾನು ಸಹಾಯ ಮಾಡಬೇಕು. ಇಲ್ಲವಾದರೆ ನಾನು ನಿಂದನೆಗೂ ಗುರಿಯಾಗುತ್ತೇನೆ. ನನ್ನ ಗೌರವಕ್ಕೂ ಚ್ಯುತಿಯೊದಗುತ್ತದೆ. ಸಮುದ್ರ ರಾಜ, ವಿಚಿತ್ರವಾಗಿದೆ. ಹನುಮಂತನಿಗೆ ಸಹಾಯ ಮಾಡಬೇಕೆನ್ನುವ ಅಭಿಲಾಷೆ ನಿನಗೇಕೆ ಬಂತು? ಏಕೆಂದರೆ ನಾನು ಇಕ್ಷ್ವಾಕು ವಂಶದ ಸಗರನಿಂದ ಉಪಕೃತನಾಗಿದ್ದೇನೆ. ಅದೇ ಇಕ್ಷ್ವಾಕು ವಂಶದ ಶ್ರೀರಾಮನ ಸಹಾಯಾರ್ಥವಾಗಿ ಹನುಮಂತ ಸಮುದ್ರವನ್ನು ದಾಟುತ್ತಿದ್ದಾನೆ. ಆದ್ದರಿಂದ ಅವನಿಗೆ ಯಾವ ಕಷ್ಟವೂ ಬಾರದಂತೆ ನೋಡಿಕೊಳ್ಳಬೇಕು. ನಿನ್ನ ಮಾತು ಸತ್ಯ ಸಮುದ್ರ ರಾಜ. ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡುವುದು ದೇವತೆಗಳ ಸದ್ಗುಣ. ಆ ಕಾರಣದಿಂದಲೇ ಈ ಕಪಿಶ್ರೇಷ್ಠನು 100 ಯೋಜನ ವಿಸ್ತಾರವಾದ ಸಮುದ್ರವನ್ನು ದಾಟುವಾಗ ಸ್ವಲ್ಪ ಹೊತ್ತಾದರೂ ವಿಶ್ರಮಿಸಿಕೊಳ್ಳಲು ನಾನು ಸಹಾಯ ಮಾಡಬೇಕೆಂದುಕೊಂಡಿದ್ದೇನೆ. ವಿಶ್ರಮಿಸಿಕೊಂಡ ಬಳಿಕ ಅವನು ನಿರಾಯಾಸವಾಗಿ ಉಳಿದ ಮಾರ್ಗವನ್ನು ಕ್ರಮಿಸುತ್ತಾನೆ. ಅದಕ್ಕೆ ನಾನೇನು ಮಾಡಬೇಕು ಹೇಳು ಸಮುದ್ರ ರಾಜ. ಕೂಡಲೇ ನಾನು ನೆರವೇರಿಸುತ್ತೇನೆ. ಪರ್ವತೋತ್ತಮನೆ, ಪಾತಾಳವಾಸಿಗಳಾದ ರಾಕ್ಷಸರು ಮೇಲೆ ಬರುವುದನ್ನು ತಡೆಯುವ ಸಲುವಾಗಿ ದೇವರಾಜನಾದ ಇಂದ್ರನು ನಿನ್ನನ್ನು ಇಲ್ಲಿ ಅಗಳಿಯ ರೂಪದಲ್ಲಿ ಸ್ಥಾಪಿಸಿದ್ದಾನೆ. ಹೌದು ಸಮುದ್ರ ರಾಜ. ಆ ಅಸುರರ ಪರಾಕ್ರಮ ಅಪಾರ. ಅವರು ಪದೇ ಪದೇ ಪಾತಾಳದಿಂದ ಮೇಲೆದ್ದು ಬರಲು ಪ್ರಯತ್ನಿಸುತ್ತಿರುತ್ತಾರೆ. ಆದರೆ ನೀನು ಅವರು ಹೊರಬರಲು ಸಾಧ್ಯವಾಗದಂತೆ ಪಾತಾಳ ಲೋಕದ ಬಾಗಿಲನ್ನು ಆವರಿಸಿಕೊಂಡು ಕುಳಿತಿರುವೆ. ನಿನಗೆ ಅಡ್ಡವಾಗಿಯೂ ಎತ್ತರವಾಗಿಯೂ ಬೆಳೆಯುವ ಶಕ್ತಿ ಇದೆ. ಅರ್ಥವಾಯಿತು ಸಮುದ್ರ ರಾಜ. ನಾನು ಸಮುದ್ರದಿಂದ ಮೇಲೆದ್ದ ಮೇಲೆ ಕಪೀಶ್ವರನಾದ ಹನುಮಂತನು ನನ್ನ ಮೇಲೆ ಸ್ವಲ್ಪ ಹೊತ್ತು ಕುಳಿತು ವಿಶ್ರಮಿಸಿಕೊಳ್ಳಲಿ, ತದನಂತರ ಪ್ರಯಾಣವನ್ನು ಕೈಗೊಳ್ಳಲಿ ಎನ್ನುವುದು ನಿಮ್ಮ ಅಭಿಪ್ರಾಯ. ಹೌದು ಮೈನಾಕ, ನೀನು ಈ ಕೂಡಲೇ ಸಮುದ್ರದಿಂದ ಮೇಲಕ್ಕೆ ಎದ್ದು ನಿಲ್ಲು. ಅದೋ ನೋಡು, ಆ ಕಪಿಶ್ರೇಷ್ಠ ಇನ್ನೇನು ನಿನ್ನ ಮೇಲೆಯೇ ಹಾರಿ ಹೋಗುವುದರಲ್ಲಿದ್ದಾನೆ. ಮಹಾತ್ಮನಾದ ಕಾರ್ಯದ ಸಲುವಾಗಿ ಈ ಮಹಾ ಸಾಹಸ ಮಾಡುತ್ತಿರುವ ಹನುಮಂತನಿಗೆ ಸ್ವಲ್ಪ ಸಹಾಯ ಮಾಡಿ ನಾವು ಧನ್ಯರಾಗೋಣ. ಇಕ್ಷ್ವಾಕು ಕುಲದವರು ನನಗೆ ಪೂಜ್ಯರು, ನಿನಗೂ ಪೂಜ್ಯರೇ. ಸಮಯ ಮೀರುವುದರೊಳಗೆ ಕಾರ್ಯಶೀಲನಾಗು. ಈಗಲೇ ನೀನು ನೀರಿನಿಂದ ಮೇಲೆದ್ದು ನಿಲ್ಲು. ಇದು ಈ ಕ್ಷಣವೇ ನಿನ್ನ ಇಷ್ಟವನ್ನ ನೆರವೇರಿಸುತ್ತೇನೆ. ಸಮರಾರು ನಿನಗೆ ಹನುಮಂತ, ಎದುರಾರು ನಿನಗೆ ಧೀಮಂತ. ಸಮರಾರೋ ಬಲವಂತರಿಗೆ ಬಲವಂತ, ಗುಣವಂತರಿಗೆ ಗುಣವಂತ. ಬಲವಂತರಿಗೆ ಬಲವಂತ, ಗುಣವಂತರಿಗೆ ಗುಣವಂತ. ರಾಮ ಸೇವೆಯೇ ಆದ್ಯಂತ. ಸಮರಾರೋ ನಿನಗೆ ಸಮರಾರೋ. ಇದೇನಿದು? ಸೀತಾನ್ವೇಷಣೆಗೆ ಆತುರದಿಂದ ಲಂಕೆಗೆ ಹೋಗುತ್ತಿರುವ ನನ್ನನ್ನು ತಡೆಯುವಂತೆ ಯಾವುದೋ ಪರ್ವತ ಸಮುದ್ರದಿಂದ ಮೇಲೆದ್ದು ಅಡ್ಡ ನಿಂತಿದೆಯಲ್ಲ. ಈ ಪರ್ವತ ಬೆಳೆದು ನನ್ನನ್ನು ತಡೆಯುವಷ್ಟರಲ್ಲಿ ನಾನು ಇದನ್ನು ಪಾತಾಳಕ್ಕೆ ತಳ್ಳಿಬಿಡುತ್ತೇನೆ. ವಾನರ ಶ್ರೇಷ್ಠ ಹನುಮಂತ, ನಿಲ್ಲು. ನಾನು ಮೈನಾಕ ಪರ್ವತ. ನಿನ್ನ ಹಾದಿಗೆ ಅಡ್ಡಿಪಡಿಸಲು ನಾನು ಮೇಲೆದ್ದು ಬರಲಿಲ್ಲ, ನಿನಗೆ ಸಹಾಯ ಮಾಡಲೆಂದು ಮೇಲೆದ್ದು ನಿಂತೆ. ಪರ್ವತ ಶ್ರೇಷ್ಠ ಮೈನಾಕ, ನನಗೆ ಯಾವ ಸಹಾಯ ಮಾಡಲು ನೀನು ಮೇಲೆ ಬಂದೆ? ಹನುಮಂತ, ನೀನು 100 ಯೋಜನ ಸಮುದ್ರವನ್ನು ದಾಟುವ ಅತ್ಯಂತ ದುಷ್ಕರವಾದ ಕಾರ್ಯವನ್ನು ಮಾಡಿರುವೆ. ನೀನು ನನ್ನ ಶಿಖರದ ಮೇಲೆ ಸ್ವಲ್ಪ ಹೊತ್ತು ಕುಳಿತು ವಿಶ್ರಮಿಸಿಕೊಂಡು ನಂತರ ಪ್ರಯಾಣವನ್ನು ಮುಂದುವರಿಸು. ಇದು ಸಮುದ್ರ ರಾಜನ ಅಭಿಲಾಷೆಯೂ ಆಗಿದೆ. ಇದು ಸಮುದ್ರ ರಾಜನ ಅಭಿಲಾಷೆಯೇ? ಹೌದು ವಾನರ ವೀರ.
ಏಕೆಂದರೆ ಶ್ರೀರಾಮನ ವಂಶದಲ್ಲಿ ಹುಟ್ಟಿದ ಸಗರನಿಂದಲೇ ಸಮುದ್ರ ರಾಜ ಅಭಿವೃದ್ಧಿ ಹೊಂದಿದ್ದಾನೆ. ರಘುಕುಲದವರೇ ಅವನ ಅಸ್ತಿತ್ವಕ್ಕೆ ಕಾರಣರು. ಹೌದೇನು? ಹೌದು, ಆ ಕಾರಣದಿಂದಲೇ ರಾಮನ ಹಿತದಲ್ಲೇ ಆಸಕ್ತನಾಗಿರುವ ನಿನ್ನನ್ನು ಗೌರವಿಸಲು ಸಮುದ್ರ ರಾಜ ಬಯಸಿದ್ದಾನೆ. ರಘುವಂಶದವರಿಂದ ತನಗಾದ ಉಪಕಾರಕ್ಕೆ ಈ ರೀತಿ ಪ್ರತ್ಯುಪಕಾರ ಮಾಡಲು ಸಮುದ್ರ ರಾಜ ಆತುರಗೊಂಡಿದ್ದಾನೆ. ಅದು ಸಮುದ್ರ ರಾಜನ ಸದ್ಗುಣ. ಈ ಸಮುದ್ರ ರಾಜನ ಆತಿಥ್ಯವನ್ನು ಸ್ವೀಕರಿಸು, ಇವನನ್ನು ಗೌರವಿಸು. ನಾನೂ ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ, ಇಲ್ಲಿಯೇ ನಿಲ್ಲು. ನನ್ನಲ್ಲಿ ಸ್ವಲ್ಪ ಹೊತ್ತು ಕುಳಿತು ವಿಶ್ರಮಿಸಿಕೊಂಡು ನಂತರ ಪ್ರಯಾಣವನ್ನು ಮುಂದುವರಿಸು. ಇಲ್ಲಿ ಲಭಿಸುವ ಹಣ್ಣುಗಳು, ಗೆಡ್ಡೆ, ಗೆಣಸುಗಳನ್ನು ತಿಂದು ದಣಿ ಮಾರಿಸಿಕೋ. ಪರ್ವತ ಶ್ರೇಷ್ಠ, ಇದು ವಿಶ್ರಾಂತಿ ಪಡೆಯುವ ಸಮಯವಲ್ಲ. ಅದು ನನಗೆ ಗೊತ್ತು ಹನುಮಂತ. ನಿನ್ನ ಈ ಸದ್ಗುಣಗಳಿಂದಲೇ ನೀನು ಈ 3 ಲೋಕಗಳಲ್ಲಿಯೂ ವಿಖ್ಯಾತನೆನಿಸಿರುವೆ. ಅಲ್ಲದೆ ನಿನ್ನ ತಂದೆ ನನಗೆ ಪೂಜ್ಯನು. ಧರ್ಮಾಜ್ಞನಾದ ನಿನ್ನನ್ನು ಸತ್ಕರಿಸಿದರೆ ವಾಯುದೇವನನ್ನೇ ಸತ್ಕರಿಸದಂತಾಗುತ್ತದೆ. ಬಹಳ ಸಂತೋಷ. ಹಿಂದೆ ಕೃತಯುಗದಲ್ಲಿ ಪರ್ವತಗಳಿಗೂ ರೆಕ್ಕೆಗಳಿದ್ದವು. ಅವು ಗರುಡ ಪಕ್ಷಿಯಂತೆ ಅತಿ ವೇಗದಲ್ಲಿ ಎಲ್ಲ ದಿಕ್ಕುಗಳಲ್ಲಿಯೂ ಸಂಚರಿಸುತ್ತಿದ್ದವು. ಹೀಗೆ ಹಾರಿ ಹೋಗುವ ಪರ್ವತಗಳು ಅಕಸ್ಮಾತ್ತಾಗಿ ನಮ್ಮ ಮೇಲೆ ಬೀಳಬಹುದು ಎಂದು ದೇವತೆಗಳು, ಋಷಿಗಳು, ಪ್ರಾಣಿಗಳು ಭಯಭೀತರಾದರು. ಈ ಹಾರುವ ಪರ್ವತಗಳನ್ನು ಕಂಡು ದೇವೇಂದ್ರನು ಕ್ರುದ್ಧನಾದನು. ಓಹೋ, ಮೈನಾಕ ಹಿಂದೆ ನಾನು ಮಾಡಿದ ಕಾರ್ಯವನ್ನು ಹನುಮಂತನಿಗೆ ಹೇಳುತ್ತಿದ್ದಾನೆ. ಆ ದೇವೇಂದ್ರನು ತನ್ನ ವಜ್ರಾಯುಧದಿಂದ ಪರ್ವತದ ರೆಕ್ಕೆಗಳನ್ನು ಕತ್ತರಿಸಿಬಿಟ್ಟನು. ಕೋಪೋದ್ರಿಕ್ತನಾದ ದೇವೇಂದ್ರನು ವಜ್ರಾಯುಧವನ್ನು ಹಿಡಿದು ನನ್ನ ಬಳಿಗೆ ಬಂದನು. ಆ ಸಮಯಕ್ಕೆ ಸರಿಯಾಗಿ ಬಂದ ಆ ಮಹಾತ್ಮ ನಿನ್ನ ತಂದೆ ವಾಯುದೇವನು ನನ್ನನ್ನು ಹಾರಿಸಿಕೊಂಡು ಹೋಗಿ ಸಮುದ್ರದಲ್ಲಿ ಹಾಕಿದನು. ಆ ವಾಯುದೇವನಿಂದ ನನ್ನ ರೆಕ್ಕೆಗಳು ಮತ್ತು ನಾನು ಸಂರಕ್ಷಿಸಲ್ಪಟ್ಟೆವು. ಉಪಕಾರ ಸ್ಮರಣೆಯನ್ನು ಮಾಡುವ ನಿನ್ನ ಈ ಸದ್ಗುಣವನ್ನು ನಾನು ಮೆಚ್ಚುತ್ತೇನೆ ಪರ್ವತ ಶ್ರೇಷ್ಠ. ಕಪಿಶ್ರೇಷ್ಠನಾದ ಮಾರುತಿ, ನಿನ್ನ ತಂದೆಯು ಮಾಡಿದ ಉಪಕಾರ ಸ್ಮರಣೆಯಿಂದ ನಾನು ನಿನ್ನನ್ನು ಉಪಚರಿಸುತ್ತೇನೆ. ನಿನ್ನ ತಂದೆಯಂತೆಯೇ ಮಾನ್ಯನಾಗಿರುವ ಹನುಮಂತ, ನೀನು ಇಲ್ಲಿ ವಿಶ್ರಮಿಸಿಕೊಂಡು ದಣಿ ಮಾರಿಸಿಕೋ. ನಾನು ನಿನ್ನ ಮೇಲಿಟ್ಟಿರುವ ನಂಬಿಕೆಯನ್ನು ಪುರಸ್ಕರಿಸು. ಮೈನಾಕ, ನಿನ್ನ ಪ್ರಿಯ ಮಾತುಗಳಿಂದ ನಾನು ಸುಪ್ರೀತನಾಗಿದ್ದೇನೆ. ನಿನ್ನ ಸವಿಯಾದ ಮಾತುಗಳು ನನಗೆ ಆತಿಥ್ಯ ನೀಡಿದಂತಾಯಿತು. ಆದರೆ ಏನು ಮಾಡಲಿ, ನಾನು ಆತುರದಲ್ಲಿದ್ದೇನೆ. ದಯವಿಟ್ಟು ಕೋಪಿಸಿಕೊಳ್ಳಬೇಡ. ನಾನು ಮಧ್ಯದಲ್ಲಿ ಎಲ್ಲಿಯೂ ನಿಲ್ಲುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ್ದೇನೆ. ನಾನಿನ್ನು ಹೊರಡುತ್ತೇನೆ. ಜೈ ಶ್ರೀರಾಮ್. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ಮೈನಾಕ, ನೀನು ನನ್ನನ್ನು ಕಂಡು ಭಯಪಡಬೇಕಾಗಿಲ್ಲ. ಹಿಂದೆ ನಾನು ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸಿದಂತೆ ನಿನ್ನ ರೆಕ್ಕೆಗಳನ್ನು ಕತ್ತರಿಸುವುದಿಲ್ಲ. ನೀನು ಹನುಮಂತನಿಗೆ ಸಹಾಯ ಮಾಡಲು ಮುಂದಾಗಿರುವುದನ್ನು ಕಂಡು ನನಗೆ ಸಂತೋಷವಾಗಿದೆ. ನಿನಗೆ ಅಭಯ ನೀಡುತ್ತೇನೆ. ನೀನು ನಿನ್ನ ಸ್ಥಾನದಲ್ಲಿ ಸುಖವಾಗಿರು. ಧನ್ಯೋಸ್ಮಿ ದೇವೇಂದ್ರ, ಧನ್ಯೋಸ್ಮಿ. ರಾಮನ ಸೇವೆಗೆ ಹೊರಟ ಹನುಮಂತನನ್ನು ಸತ್ಕರಿಸಲು ಬಯಸಿದ ನನ್ನನ್ನು ಕಂಡು ದೇವರಾಜನೇ ಸುಪ್ರೀತನಾದ. ಜೈ ಶ್ರೀರಾಮ್, ಜೈ ಹನುಮಾನ್. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ಬಲವಂತರಿಗೆ ಬಲವಂತ, ಗುಣವಂತರಿಗೆ ಗುಣವಂತ. ಸ್ವರ್ಗಾಧಿಪತಿ ದೇವೇಂದ್ರನಿಗೆ ನಮೋ ನಮಃ. ಸುರಸಿ, ನಿನಗೆ ಮಂಗಳವಾಗಲಿ. ನಾನಾ ರೂಪಗಳನ್ನು ಧರಿಸಲು ಸಾಮರ್ಥ್ಯವಿರುವ ನಿನ್ನಿಂದ ಒಂದು ಕಾರ್ಯವಾಗಬೇಕು. ದೇವೇಂದ್ರರ ಕಾರ್ಯವನ್ನು ಮಾಡುವುದು ನನ್ನ ಭಾಗ್ಯವೆಂದು ಭಾವಿಸುತ್ತೇನೆ. ಸುರಸೆ, ಮಹಾಪತಿವ್ರತೆಯಾದ ರಾಮಚಂದ್ರನ ಸತಿ ಸೀತಾದೇವಿಯನ್ನು ಹುಡುಕಲು ವಾಯುಪುತ್ರನಾದ ಹನುಮಂತನೆಂಬ ಕಪಿಶ್ರೇಷ್ಠನು ಸಮುದ್ರದ ಮೇಲೆ ಹಾರಿ ಹೋಗುತ್ತಿದ್ದಾನೆ. ಅವನಿಗೆ ನೀನು ಕೆಲಕಾಲ ವಿಘ್ನವನ್ನುಂಟು ಮಾಡಬೇಕು. ದೇವೇಂದ್ರ, ಶ್ರೀರಾಮರ ಕಾರ್ಯಕ್ಕೆ ಹೋಗುತ್ತಿರುವ ಹನುಮಂತನಿಗೆ
ವಿಘ್ನವನ್ನುಂಟು ಮಾಡುವುದು ತರವೇ? ಸುರಸೆ, ನಾನು ರಾಮನ ಕಾರ್ಯಕ್ಕಾಗಲಿ ಹನುಮಂತನ ಪ್ರಯತ್ನಕ್ಕಾಗಲಿ ವಿಘ್ನವನ್ನುಂಟು ಮಾಡುತ್ತಿಲ್ಲ. ಹನುಮಂತ ಮುಂದೆ ಇನ್ನು ಹಲವಾರು ಸಾಹಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ಆಗ ಶಕ್ತಿ, ಯುಕ್ತಿ, ಸಮಯ ಸ್ಫೂರ್ತಿಯಿಂದ ವರ್ತಿಸಬೇಕಾಗುತ್ತದೆ. ಆದ್ದರಿಂದ ಅವನು ಮುಂದಿನ ಪರಿಸ್ಥಿತಿಗಳನ್ನು ಎದುರಿಸಲು ಸಿದ್ಧನಾಗಬೇಕು. ಅದಕ್ಕಾಗಿ ಇದು ಒಂದು ಸಣ್ಣ ಪರೀಕ್ಷೆ. ನಾನೇನು ಮಾಡಬೇಕು ದೇವೇಂದ್ರ? ನಿನಗಿರುವ ವರಬಲದಿಂದ ರಾಕ್ಷಸಿಯ ರೂಪದಲ್ಲಿ ಹನುಮಂತನ ಮುಂದೆ ಕಾಣಿಸಿಕೊಳ್ಳಬೇಕು. ಹಾಗೆ ಆಗಲಿ. ಬೃಹದಾಕಾರದ ಘೋರ ರಾಕ್ಷಸಿಯ ರೂಪ ನೆನಪಿರಲಿ. ಕೋರೆ ಹಲ್ಲುಗಳಿಂದ ಭಯಂಕರವಾಗಿ ಕಾಣಿಸಬೇಕು. ಕ್ರೂರವಾದ ಕಣ್ಣುಗಳಿಂದ, ಕರಾಳ ಮುಖದಿಂದ ಅವನನ್ನು ಅಡ್ಡಿಪಡಿಸಬೇಕು. ಹಾಗೆ ಮಾಡುತ್ತೇನೆ ದೇವರಾಜ. ನಿನಗೆ ಮಂಗಳವಾಗಲಿ. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ಬಲವಂತರಿಗೆ ಬಲವಂತ, ಗುಣವಂತರಿಗೆ ಗುಣವಂತ. ಎಲೈ ವಾನರನೇ, ದೇವತೆಗಳು ನಿನ್ನನ್ನು ಇಲ್ಲಿಗೆ ಆಹಾರವಾಗಿ ನನಗೆ ಕಳುಹಿಸಿದ್ದಾರೆ. ನನಗೆ ಹಸಿವಾಗುತ್ತಿದೆ. ನಾನು ನಿನ್ನನ್ನು ತಿನ್ನುತ್ತೇನೆ. ಕೂಡಲೇ ನನ್ನ ಬಾಯನ್ನು ಪ್ರವೇಶಿಸು. ನನ್ನ ದಾರಿಗೆ ಯಾರೇ ಅಡ್ಡ ಬಂದರೂ ಅವರನ್ನು ನುಂಗಿ ನನ್ನ ಹಸಿವನ್ನು ನೀಗಿಸಿಕೊಳ್ಳುವಂತೆ ಚತುರ್ಮುಖ ಬ್ರಹ್ಮನೇ ನನಗೆ ವರ ಕೊಟ್ಟಿದ್ದಾನೆ. ನೀನು ನನ್ನನ್ನು ದಾಟಿ ಹೋಗಲು ಸಾಧ್ಯವೇ ಇಲ್ಲ. ಬೇಗ ನನ್ನ ಬಾಯನ್ನು ಪ್ರವೇಶಿಸು. ತಾಯಿ, ದಯಮಾಡಿ ನನ್ನ ಮಾತುಗಳನ್ನು ಕೇಳು. ಅದೇನು ಮಾತು? ಬೇಗ ಹೇಳು. ಅಯೋಧ್ಯೆಯ ಪ್ರಭುವಾದ ದಶರಥ ಪುತ್ರ ಶ್ರೀರಾಮನೆಂಬ ಗುಣವಂತ ತನ್ನ ಪತ್ನಿ ಸಹೋದರ ಸಹಿತ ದಂಡಕಾರಣ್ಯಕ್ಕೆ ಬಂದರು. ಅವರ್ಯಾರೋ ಎಲ್ಲಿಗೋ ಬಂದರೆ ನಾನೇನು ಮಾಡಲಿ? ದಯವಿಟ್ಟು ನಾನು ಹೇಳುವುದನ್ನು ಒಂದು ಕ್ಷಣ ಸಾವಧಾನದಿಂದ ಕೇಳು. ಸರಿ, ಬೇಗ ಹೇಳು. ನನಗೆ ಹಸಿವಾಗುತ್ತಿದೆ. ತನ್ನ ಪತ್ನಿ ಸೀತಾದೇವಿಯ ಬಯಕೆಯಂತೆ ಶ್ರೀರಾಮ ಮಾಯಾಮೃಗವನ್ನು ಹಿಡಿಯಲು ಹೋದ. ಆಗ ರಾವಣನೆಂಬ ದುಷ್ಟ ರಾಕ್ಷಸ ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋದ. ನಾನು ಶ್ರೀರಾಮ ದೂತ, ಆಂಜನೇಯನೆಂದು ನನ್ನ ಹೆಸರು. ನನ್ನ ಸ್ವಾಮಿ ಶ್ರೀರಾಮನ ಆಜ್ಞೆಯಂತೆ ಸೀತಾದೇವಿಯನ್ನು ಹುಡುಕಿಕೊಂಡು ಹೊರಟಿದ್ದೇನೆ. ಅದು ಇಲ್ಲಿಗೆ ಮುಗಿಯಿತಲ್ಲ. ನೀನು ನನಗೆ ಆಹಾರವಾದ ಮೇಲೆ ನಿನ್ನ ಹುಡುಕಾಟವೆಲ್ಲ ಮುಕ್ತಾಯವಾದಂತೆ. ಧರ್ಮಾತ್ಮನಾದ ಶ್ರೀರಾಮನ ಕಾರ್ಯಕ್ಕೆ ನೀನೂ ಸಹಕಾರ ನೀಡಬೇಕು. ಒಂದು ವೇಳೆ ಬ್ರಹ್ಮನ ವರದಂತೆ ನಾನು ನಿನಗೆ ಆಹಾರವಾಗಲೇಬೇಕಾದರೆ ಹೀಗಾದರೂ ಮಾಡು. ಹೇಗೆ ಮಾಡಬೇಕು? ನಾನು ಲಂಕೆಗೆ ಹೋಗಿ ಸೀತಾದೇವಿಯನ್ನು ಕಂಡು ಆ ವಿಚಾರವನ್ನು ಶ್ರೀರಾಮನಿಗೆ ತಿಳಿಸಿ ಬಂದು ನಾನು ನಿನಗೆ ಆಹಾರವಾಗುತ್ತೇನೆ. ಸತ್ಯದ ಮೇಲೆ ಆಣೆ ಇಟ್ಟು ಪ್ರಮಾಣ ಮಾಡಿ ಹೇಳುತ್ತೇನೆ. ನನ್ನ ಮಾತುಗಳನ್ನು ನಂಬು. ವಾನರ ಶ್ರೇಷ್ಠ, ಸಾಧ್ಯವಿಲ್ಲ. ನನ್ನನ್ನು ಅತಿಕ್ರಮಿಸಿ ನೀನು ಹೋಗುವ ಹಾಗಿಲ್ಲ. ನನ್ನ ಬಾಯನ್ನು ನೀನು ಪ್ರವೇಶಿಸಲೇಬೇಕು. ನಿನಗೆ ಬೇರೆ ದಾರಿಯೇ ಇಲ್ಲ. ನೀನು ಮತ್ತೆ ಬರುವವರೆಗೂ ನಾನು ಕಾಯಲಾರೆ. ನನ್ನ ಹಸಿವು ವಿಪರೀತವಾಗಿದೆ. ಬೇಗ ಸಿದ್ಧನಾಗು. ಮಹಾತಾಯಿ, ನಿನಗೆ ನಮಸ್ಕಾರ. ನಿನ್ನ ಮಾತಿನಂತೆ ನಿನ್ನ ಬಾಯನ್ನು ಪ್ರವೇಶಿಸಿ ಅಲ್ಲಿಂದಲೇ ಹೊರಬಂದೆ. ನಿನಗೆ ಬ್ರಹ್ಮನು ಕೊಟ್ಟ ವರವನ್ನು ನಾನು ಗೌರವಿಸಿದ್ದೇನೆ.
ನಾನಿನ್ನು ಹೊರಡುತ್ತೇನೆ. ಹನುಮಂತ, ಮಹಾತ್ಮ, ಮುಂದೆ ನಿನ್ನ ಪ್ರಯಾಣ ಸುಖವಾಗಿ ಸಾಗಲಿ. ನಿನ್ನ ಪ್ರಯತ್ನದಿಂದ ಸೀತಾರಾಮರು ಒಂದುಗೂಡುವಂತಾಗಲಿ. ಜೈ ಶ್ರೀರಾಮ್. ಸ್ವರ್ಗಾಧಿಪತಿ ದೇವೇಂದ್ರ, ನಾನು ನೀನು ಹೇಳಿದಂತೆ ನಡೆದುಕೊಂಡಿದ್ದೇನೆ. ನಿನಗೆ ಸಮಾಧಾನವಾಯಿತೆಂದುಕೊಂಡಿದ್ದೇನೆ. ಖಂಡಿತವಾಗಿಯೂ ಸಂತೋಷವಾಯಿತು ಸರಸಿ. ನಿನ್ನ ಕಾರ್ಯದಿಂದ ಹನುಮಂತ ಶಕ್ತಿಯುಕ್ತಿ ಎರಡರಲ್ಲೂ ಸಮರ್ಥನೆಂಬುದು ಪ್ರತ್ಯಕ್ಷವಾಗಿ ನೋಡಿ ಸಮಾಧಾನವಾಯಿತು. ನನಗಿನ್ನು ಅಪ್ಪನೆಯಾಗಲಿ. ನಿನಗೆ ಮಂಗಳವಾಗಲಿ. ಪುರುಷೋತ್ತಮನಿಗೆಂಥ ಶೋಕವು ಲೋಕೋತ್ತರ ಸಾಧಿಗೆ ಎಂಥ ದುಃಖವು. ಪುರುಷೋತ್ತಮನಿಗೆಂಥ ಶೋಕವು ಲೋಕೋತ್ತರ ಸಾಧ್ವಿಗೆ ಎಂಥ ದುಃಖವು. ಪರಮ ಪುರುಷನ ಪರಮ ಮಂಗಳೆಯ ವಿರಹದ ವಿಯೋಗದ ವಿಪರೀತ ಕ್ಷಣವು. ಪರಮ ಪುರುಷನ ಪರಮ ಮಂಗಳೆಯ ವಿರಹದ ವಿಯೋಗದ ವಿಪರೀತ ಕ್ಷಣವು. ಬಹಳ ಕಾಲದ ನಂತರ ಒಳ್ಳೆಯ ಭೋಜನ ದೊರಕಿದೆ. ಹಸಿವಿನಿಂದ ಕಂಗೆಟ್ಟಿದ್ದ ನನಗೆ ಒಂದು ಮಹಾಪ್ರಾಣಿ ಆಹಾರವಾಗಿ ದೊರಕಿದ್ದು ನನಗೆ ಒಳ್ಳೆ ಶುಭ ದಿನವಾಗಿದೆ. ಇದೇನಿದು ವಿಚಿತ್ರ? ಸಮುದ್ರದಲ್ಲಿ ಎದುರುಗಾಳಿ ಬೀಸುವಾಗ ದೊಡ್ಡ ಹಡಗಿನ ವೇಗ ತಗ್ಗುವಂತೆ ನನ್ನ ವೇಗವು ಕಡಿಮೆಯಾಗುತ್ತಿದೆಯಲ್ಲ. ಓ, ನನ್ನನ್ನು ಯಾರೋ ಹಿಡಿದೆಳೆಯುತ್ತಿರುವಂತೆ ಭಾಸವಾಗುತ್ತಿದೆಯಲ್ಲ. ಏನು ಕಾರಣ? ಓ, ಸುಗ್ರೀವ ಹೇಳಿದಂತೆ ನೆರಳನ್ನು ಹಿಡಿದು ಪ್ರಾಣಿಗಳನ್ನು ಸೆಳೆದು ತಿನ್ನುವ ಆ ಸಿಂಹಿಕೆ ರಾಕ್ಷಸಿ ಇವಳೇ ಇರಬೇಕು. ಇರಬೇಕು. ಇವಳೇ, ಸಂದೇಹವೇ ಇಲ್ಲ. ಏನು ಮಾಡುವುದು? ಇವಳ ಶಕ್ತಿಯಿಂದ ತಪ್ಪಿಸಿಕೊಳ್ಳುವುದಾದ್ರೂ ಹೇಗೆ? ಇವಳನ್ನು ನಿಗ್ರಹಿಸದೆ ಇಲ್ಲಿಂದ ಪಾರಾಗುವಂತಿಲ್ಲವೆಂದು ಕಾಣುತ್ತದೆ. ಕಪಿಶ್ರೇಷ್ಠನೇ, ನಿನ್ನ ಪರಾಕ್ರಮಗಳಿಗೆ ಸಾಟಿಯೇ ಇಲ್ಲ. ಇನ್ನು ಮುಂದೆ ಸೀತಾನ್ವೇಷಣೆಯ ಕಾರ್ಯ
ಯಾವ ಅಡೆತಡೆಯೂ ಇಲ್ಲದೆ ನಡೆಯಲಿ. ಜೈ ಶ್ರೀರಾಮ್. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ಬಲವಂತರಿಗೆ ಬಲವಂತ, ಗುಣವಂತರಿಗೆ ಗುಣವಂತ. ಬಲವಂತರಿಗೆ ಬಲವಂತ, ಗುಣವಂತರಿಗೆ ಗುಣವಂತ. ದೊಡ್ಡ ಗಾತ್ರದ ಈ ನನ್ನ ಶರೀರವನ್ನು, ನನ್ನ ವೇಗವನ್ನು ಕಂಡರೆ ಇಲ್ಲಿರುವ ರಾಕ್ಷಸರು ನನ್ನ ವಿಷಯದಲ್ಲಿ ಕುತೂಹಲ ತಾಳುವುದು ಸಹಜ. ಅದರಿಂದ ನನ್ನ ಕಾರ್ಯಕ್ಕೆ ಅಡ್ಡಿಯಾಗಬಹುದು. ಆದ್ದರಿಂದ ಈ ನನ್ನ ದೇಹದಿಂದ ಲಂಕಾನಗರವನ್ನು ಪ್ರವೇಶಿಸುವುದು ಸೂಕ್ತವಲ್ಲ. ಎದುರಾರೋ ನಿನಗೆ ಧೀಮಂತ, ಸಮರಾರೋ ಓಹೋ, ಲಂಕೆಗೆ ರಾಕ್ಷಸರ ಕಾವಲು ಬಲವಾಗಿಯೇ ಇದೆ. ಒಂದು ವೇಳೆ ಕಪಿವೀರರು ಸಮುದ್ರವನ್ನು ದಾಟಿ ಇಲ್ಲಿಗೆ ಬಂದರೂ ರಾಕ್ಷಸರ ಕಾವಲನ್ನು ಭೇದಿಸಿ ಲಂಕೆಯನ್ನು ಪ್ರವೇಶ ಮಾಡುವುದು ಹೇಗೆ? ಕಷ್ಟವೇ ಸರಿ. ಈ ಲಂಕೆಯನ್ನು ನೋಡಿದರೆ ಅಭೇದ್ಯವೆಂದು ಕಾಣುತ್ತದೆ. ಆದರೆ ನನಗಲ್ಲ. ಶ್ರೀರಾಮನ ರಕ್ಷೆ ಇರುವವರೆಗೂ ಯಾವುದೂ ಅಸಾಧ್ಯವಲ್ಲ. ಕತ್ತಲಾಗಲಿ. ಆಮೇಲೆ ಈ ನಗರದಲ್ಲಿ ಸೀತಾಮಾತೆಯನ್ನು ಹುಡುಕಿ ಶ್ರೀರಾಮನ ಮುದ್ರೆಯುಂಗರವನ್ನು ನೀಡಿಯೇ ತೆರಳುತ್ತೇನೆ. ಕತ್ತಲಾಗುವವರೆಗೂ ಈ ಮರದಲ್ಲೇ ಮರೆಯಾಗಿರುತ್ತೇನೆ.